ಡ್ರಗ್ ಕಿಂಗ್ ಪಿನ್ ಅನ್ನ ಹತ್ಯೆ ಮಾಡಿದ್ದಕ್ಕೆ ಮೆಕ್ಸಿಕೋದಲ್ಲಿ ರಕ್ತಪಾತವೇ ನಡೆದಿದೆ. ಭೂಗತ ಲೋಕದ ಡಾನ್ ಅಂತ್ಯ ಹೊತ್ತಿ ಉರಿಯುತ್ತಿದೆ ಇಡೀ ದೇಶ. ಡ್ರಗ್ ಕಿಂಗ್ ಪಿನ್ ಅನ್ನ ಹತ್ಯೆ ಮಾಡಿದ್ದಕ್ಕೆ ಮೆಕ್ಸಿಕೋದಲ್ಲಿ ರಕ್ತಪಾತ. ಭೂಗತ ಲೋಕದ ಡಾನ್ ಅಂತ್ಯ ಮಾತ್ರ ಹೊತ್ತಿ ಉರಿಯುತ್ತಿದೆ ಇಡೀ ದೇಶ. ಜಗತ್ತಿನ ಮೋಸ್ಟ್ ವಾಂಟೆಡ್ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ ಎಲ್ ಮೆಂಚೋ ಖತಮ್ ಆಗಿದ್ದಾರೆ. ಸೇನಾ ಕಾರ್ಯಾಚರಣೆಗೆ ಬೆಚ್ಚಿಬಿದ್ದ ಕಾರ್ಟೆಲ್ ಸಾಮ್ರಾಜ್ಯ. ವಿಮಾನ ನಿಲ್ದಾಣದ ಮೇಲೆ ಗುಂಡಿನ ಸುರಿಮಳೆ ನಡೀತಾ ಇದೆ. ಪ್ರವಾಸಿಗರ ಮೇಲೆ ದಾಳಿ. ಮೆಕ್ಸಿಕೋದಲ್ಲಿ ಈಗ ಯುದ್ಧದಂತಹ ವಾತಾವರಣ. ಅಮೆರಿಕನ್ನರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರ ಗ್ಯಾಂಗ್ಸ್ಟರ್ಗಳು. ಗುಜಡಲಜಾರ ಏರ್ಪೋರ್ಟ್ನಲ್ಲಿ ಶುರುವಾಯಿತಾ ಡೆತ್ ಟ್ರ್ಯಾಪ್. ಮನೆಯಿಂದ ಹೊರಬಂದ್ರೆ ಸಾವು ಗ್ಯಾರಂಟಿ. ಶತ್ರು ರಾಷ್ಟ್ರದಂತೆ ಗುರಿ ಇಟ್ಟಿದೆಯಾ ಕ್ರೂರ ಕಾರ್ಟೆಲ್ಗಳು. ಮೆಕ್ಸಿಕೋದಲ್ಲಿ ಅರಾಜಕತೆ. ಎಲ್ ಮೆಂಚೋ ಹತ್ಯೆ ಸೇಡಿನ ಕಿಚ್ಚು. ಮೆಕ್ಸಿಕೋ ಗಾಂಜಾದ ಮೈದಾನ ಇದ್ದಂತೆ ಆ ರಾಷ್ಟ್ರ. ಗಾಂಜಾದ ಮೈದಾನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆ ತರಹದ್ದೊಂದು ಮೆಕ್ಸಿಕೋದಲ್ಲಿ ಆ ದೇಶದ ಸ್ವಾತಂತ್ರ್ಯ ಹೋರಾಟಗಾರನನ್ನ ಕೊಂದಿರೋದಲ್ಲ, ಬದಲಾಗಿ ಒಬ್ಬ ಡ್ರಗ್ ಕಿಂಗ್ ಪಿನ್ ಅನ್ನ ಹತ್ಯೆ ಮಾಡಲಾಯಿತು. ಹತ್ಯೆಯಾದ ಕೆಲವೇ ಕ್ಷಣಗಳಲ್ಲಿ ಮೆಕ್ಸಿಕೋದ ವಾತಾವರಣ ಬದಲಾಗುತ್ತೆ. ನಾಯಿ ಕೊಡೆಗಳಂತೆ ಡಾನ್ಗಳು ಬೀದಿಗಿಳಿತಾರೆ. ಬಾಳೆ ದಿಂಡನ್ನು ಕೊಚ್ಚಿ ಹಾಕದಂಗೆ ಕಂಡವರನ್ನ ಕೊಚ್ಚಿ ಹಾಕುವಂತ ಪ್ರವೃತ್ತಿಗಳು ನಡೀತಾ ಇದೆ ಮೆಕ್ಸಿಕೋದಲ್ಲಿ. ರಸ್ತೆಗಳನ್ನು ಬ್ಲಾಕ್ ಮಾಡಿ ವಾಹನಗಳಿಗೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೇನೆಯ ಮುಂದೆಯೇ ಓಪನ್ ಚಾಲೆಂಜ್. ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಸೇನೆಯ ಮುಂದೆಯೇ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ ಮೆಕ್ಸಿಕೋದಲ್ಲಿ. ಅಲ್ಲಿನ ಕಾನೂನು ಸುವ್ಯವಸ್ಥೆ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಒಬ್ಬ ಕಿಂಗ್ ಪಿನ್, ಒಬ್ಬ ಡ್ರಗ್ ಪೆಡ್ಲರು ಅಥವಾ ಡ್ರಗ್ಗಿನ ಕಿಂಗ್ ಪಿನ್ ಅನ್ನು ಹತ್ಯೆ ಮಾಡಿದ ಕಾರಣಕ್ಕೆ ಮೆಕ್ಸಿಕೋದ ಬೀದಿಗಳಲ್ಲೂ ರಕ್ತಪಾತ ಆಗುತ್ತೆ. ಅಲ್ಲಿನ ಸ್ಥಳೀಯ ರೌಡಿಗಳು ಬಾಲ ಬಿಚ್ಚುತ್ತಾರೆ ಅನ್ನೋದಾದರೆ ಆ ಮೆಕ್ಸಿಕೋದ ಪರಿಸ್ಥಿತಿ ನೋಡಿ. ಮನೆಗೆ ಅಪರಿಚಿತರು ನುಗ್ತಿದ್ದಾರೆ. ಮನೆಯವರನ್ನು ಹೊಡೆಯಲಾಗ್ತಾ ಇದೆ. ಹೊಡೆದು ಅಲ್ಲಿದ್ದ ವಸ್ತುಗಳನ್ನು ಕೂಡ ದೋಚಲಾಗ್ತಾ ಇದೆ. ಇದರರ್ಥ ಮೆಕ್ಸಿಕೋ ಅನ್ನೋ ಗಾಂಜಾದ ಮೈದಾನದಂತಿರುವಂತಹ ದೇಶ. 24 ಗಂಟೆಯಲ್ಲೂ ಅಲ್ಲಿನ ಯುವಕರ ಮಸ್ತಿಷ್ಕದಲ್ಲಿ ಲಹರಿ ಬೇಕು. ಲಹರಿಯನ್ನು ಬಯಸೋ ಯುವ ಪಡೆ ಮೆಕ್ಸಿಕೋದಲ್ಲಿ ಹೆಚ್ಚು. ಮನೆಯಿಂದ ಹೊರಬರೋದಕ್ಕೂ ಕೂಡ ಮೆಕ್ಸಿಕೋದ ನಾಗರಿಕರು ಭಯಪಡ್ತಿದ್ದಾರೆ. ಶತ್ರು ರಾಷ್ಟ್ರದಂತೆ ಗುರಿ ಇಟ್ಟಿದೆಯಾ ಕ್ರೂರ CJNG ಕಾರ್ಟೆಲ್. ಮೆಕ್ಸಿಕೋದಲ್ಲಿ ಅರಾಜಕತೆ. ಎಲ್ ಮೆಂಚೋ ಹತ್ಯೆಯ ಸೇಡಿನ ಕಿಚ್ಚು. ಹಂತಕರ ದಾಹಕ್ಕಿನ್ನೆಷ್ಟು ಬಲಿಬೇಕು ಅಂತ ಹೇಳಿ ಮೆಕ್ಸಿಕೋ ಕೇಳ್ತಾ ಇದೆ. ಡ್ರಗ್ ಲೋಕದ ರಾಜ ನೆಮೆಸಿಯೋ, ಆತನ ಹತ್ಯೆಯ ಬಳಿಕ ಮೆಕ್ಸಿಕೋ ಬದಲಾಗಿದೆ. ಗುಜಡಲಜಾರ ವಿಮಾನ ನಿಲ್ದಾಣದಲ್ಲಿ ಈಗ ಸಂಘರ್ಷದ ವಾತಾವರಣ. ಜೀವ ಉಳಿಸಿಕೊಳ್ಳೋದಕ್ಕೆ ಕಿರಿಚಾಡ್ತಿರ್ತಕ್ಕಂತಹ ಪ್ರಯಾಣಿಕರು. ಮೆಕ್ಸಿಕೋ ಅಕ್ಷರಶಃ ನಲುಗಿ ಹೋಗಿದೆ. ಇನ್ನು ಆರ್ತಟ್ಟಹಾಸದಿಂದ ಅಲ್ಲಿನ ನಾಗರಿಕರು ನಮ್ಮನ್ನು ಬಚಾವ್ ಮಾಡಿ, ಹೆಲ್ಪ್ ಮೀ ಅಂತ ಹೇಳಿ ಕೂಗಾಡ್ತಿದ್ದಾರೆ. ಮೆಕ್ಸಿಕೋ ಪ್ರವಾಸಕ್ಕೆ ಹೋದವರು ಪ್ರಾಣ ಅಪಾಯದಲ್ಲಿದ್ದಾರೆ. ಇನ್ನು ಭಾರತೀಯರು ಎಷ್ಟಿದ್ದಾರೆ ಅನ್ನುವಂತಹದ್ದು ರಾಯಭಾರಿ ಅದರ ಲೆಕ್ಕಾಚಾರವನ್ನು ಕೊಟ್ಟು ಅವರ ರಕ್ಷಣೆಗೂ ಕೂಡ ಮುಂದಾಗಬೇಕು. ಸೇನೆಯ ಮುಂದೆ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ. ಒಂದು ರಾಷ್ಟ್ರದ ಸೇನೆ ಅಲ್ಲಿನ ನಾಗರಿಕರನ್ನ ಯಾವ ಸಂದರ್ಭದಲ್ಲಿ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಇಲ್ವೋ ಆ ಸಂದರ್ಭದಲ್ಲಿ ಆ ದೇಶ ಅಧಪತನದಲ್ಲಿದೆ ಅಂತ ಅರ್ಥ. ಅಲ್ಲಿನ ಸರ್ಕಾರದ ನಿಯಂತ್ರಣಕ್ಕೆ ಅನಾಗರಿಕರು ಬರೋದು ಬೇಡ, ಬದಲಾಗಿ ಆ ದೇಶದ ಸೈನಿಕರ ಕಂಟ್ರೋಲಿಗೆ ಬರಬೇಕು ಅನಾಗರಿಕರು. ಆದರೆ ಇಲ್ಲಿನ ಅನಾಗರಿಕರು ಅಲ್ಲಿನ ಸೈನಿಕರ ಕಂಟ್ರೋಲಿಗೂ ಬರ್ತಾ ಇಲ್ಲ. ಅದರ ಅರ್ಥ ಮೆಕ್ಸಿಕೋ ಅದರ ಕಾಲ ಮಿಂಚು ಹೋಗಿದೆ, ಜೊತೆಗೆ ಕಂಟ್ರೋಲ್ ತಪ್ಪಿದೆ ಅಂತ ಅರ್ಥ. ನಿಯಂತ್ರಣಕ್ಕಾಗಿ ಹರಸಾಹಸ ನಡೀತಾ ಇದೆ. ಮೆಕ್ಸಿಕೋದ ವಾತಾವರಣ ಅಕ್ಷರಶಃ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.